ಪತ್ರಕರ್ತರು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವುದರ ಜೊತೆಗೆ ರಾಜಕಾರಣಿಗಳನ್ನು, ಅಧಿಕಾರಿಗಳನ್ನು ಎಚ್ಚರಿಸಿ ಅಭಿವೃದ್ಧಿಗಳತ್ತ ಗಮನ ಹರಿಸುವ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಶಾಸಕ ಎಂಆರ್ ಪಾಟೀಲ್ ಹೇಳಿದರು. ಧಾರವಾಡ ಜಿಲ್ಲೆಯ ಕುಂದಗೋಳ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಆಯೋಜಿಸಿದ್ದ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮಾಜಿ ಶಾಸಕ ಎಸ್ಐ ಚಿಕ್ಕನಗೌಡ ಮಾತನಾಡಿ, ಪತ್ರಕರ್ತರಿಂದ ಆಗದೇ ಇರುವ ಕಾರ್ಯವಿಲ್ಲ. ಸಮಾಜಮುಖಿ ಕಾರ್ಯ ಪತ್ರಕರ್ತರಿಂದ ಹೆಚ್ಚು ಆಗಲಿ ಎಂದು ಹಾರೈಸಿದರು. ಪಟ್ಟಣದ ಪಂಚಗ್ರಹ ಹಿರೇಮಠದ ಶಿತಿಕಂಠೇಶ್ವರ ಶ್ರೀಗಳು, ಕಲ್ಯಾಣಪುರ ಅಭಿನವ ಬಸವಣ್ಣಜ್ಜನವರು, ಶಿವಾನಂದ ಮಠದ ಶ್ರೀಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಈ ವೇಳೆ ತಾಲೂಕು ಘಟಕದ ನೂತನ ಅಧ್ಯಕ್ಷ ಅಶೋಕ ಗೋರ್ಪಡೆ, ಕಾರ್ಯದರ್ಶಿ ಬಸವರಾಜು ದೀಪಳ್ಳಿ, ಖಜಾಂಜಿ ಶೇಖಪ್ಪ ಕುಂದಗೋಳ ಅವರಿಗೆ ಶ್ರೀಗಳು ಪದಗ್ರಹಣ ನಡೆಸಿಕೊಟ್ಟರು. ಪ್ರಸ್ತುತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ತಹಶೀಲ್ದಾರ ರಾಜು ಮಾವರಕರ, ಪಶುವೈದ್ಯಾಧಿಕಾರಿ ಡಾಕ್ಟರ್ ಹನುಮಂತಗೌಡ ಪಾಟೀಲ್, ಪಿಎಸ್ಐ ಶರಣಬಸಪ್ಪ ಸಂಗಳದ, ಮುತ್ತಣ್ಣ ಅಣಿಗೇರಿ, ಹೊಂಬೆಳಕು ಫೌಂಡೇಶನ್ಸ್ ಅಧ್ಯಕ್ಷ ವಿದ್ಯಾಧರ ಸುಂಕದ, ಕೆಸಿಸಿ ಬ್ಯಾಂಕಿನ ಉಮೇಶ್ ಹೆಬಸೂರು, ಗಂಗಾಧರ ಡಾಂಗೆ, ವೈಡಿ ಹೊಸೂರು, ಬಸವರಾಜ ಗುಡ್ಡದಕೇರಿ, ರವಿ ಕಮಡೊಳ್ಳಿ, ಸುನಿಲ್ ಕರುಗೋಲ್, ಪ್ರವೀಣ ಗಿಡಸಕ್ಕನವರ, ದುರ್ಗಪ್ಪ ಗೊಲ್ಲರ, ನಾಗರಾಜ ಮಧುಬಾವಿ ಇದ್ದರು. ಜವಾಬ್ದಾರಿ ಬಹಳ ಐತೆ. ಯಾಕಂದ್ರೆ ಜನರ ಪತ್ರಿಕೆಯನ್ನ ನಂಬ್ತಾರ, ನಮ್ಮದು ಅದರೊಳಗೆ ಸಮಾಜಕ್ಕೆ ಹೋಗಿ ದೊಡ್ಡ ಪ್ರಮಾಣದ ಪಾತ್ರ ಇರೋದ್ರಿಂದ ನಾವು ಕೂಡ ಅದನ್ನ ಸಾಕಾರಗೊಳಿಸಿ ಬರುವಂತ ಪೀಳಿಗೆಗೆ ಈಗ ನೋಡಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕೊಡುವಂತ ಕೆಲಸ ಮಾಡಿದ್ದಾರೆ.